ಒಂದು ಮಠ, ಒಂದು ಆಶ್ರಮ ಇತ್ತು. ಆ ಆಶ್ರಮದೊಳಗೆ ಒಬ್ಬರು ಸನ್ಯಾಸಿಗಳು ಇರ್ತಿದ್ರು. ಆ ಸನ್ಯಾಸಿ ಕೆಲಸ ಏನು ಅಂದ್ರೆ, ಬೆಳಿಗ್ಗೆ ಎದ್ದು ಒಂದು ಮನೆ ಭಿಕ್ಷಕ್ಕೆ ಹೋಗ್ತಿದ್ದ. ಯಾರ ಭಿಕ್ಷಾ ನೀಡುವರು ಅಂದ್ರೆ ಉಣ್ತಿದ್ದ, ಒಂದ ಮನೆಗೆ ಹೋಗ್ತಿದ್ದ. ಅವ್ರು ನೀಡದಿದ್ರೆ ಇನ್ನೊಂದು ಮನೆಗೆ ಹೋಗ್ತಿರ್ಲಿಲ್ಲ. ಒಂದ್ ದಿವ್ಸ ಒಂದು ಮುದುಕಿ ಮನೆಗೆ ಹೋದ ಕೂಡಲೇ ಆ ಮುದುಕಿ ಪಾಪದ ಇನ್ನೊಬ್ರ ಮನೆ ಕೆಲಸ ಮಾಡ್ತಿರ್ತೀವಿ, ಹೋಗಿ ಭಿಕ್ಷಾನ್ ದೇಹಿ ಅಂದ. ಆ ಮುದುಕಿ ಹತ್ರ ಅದು ಏನೂ ಇರ್ಲಿಲ್ಲ. ಅದು ಒಂದು ಯಪ್ಪ, ನಾನೇ ಇನ್ನೊಬ್ಬರ ಮನ್ಯಾಗ ಮುಸ್ರಿ ಗಿಸ್ರಿ ತಿಕ್ಕಿ ಬದುಕ್ತೀನಿ, ನೀ ಬಂದು ಭಿಕ್ಷಾನ್ ದೇಹಿ ಅಂದ್ರೆ ನಾ ಏನು ಕೊಡ್ಲಿ? ಅವಾಗ ಅವ ಸನ್ಯಾಸ, ನೋಡಮ್ಮ, ನಾನಂತೂ ಒಂದ ಮನಿ ಕೇಳೋದು ಬೆಳಿಗ್ಗೆ ಎದ್ದು, ನೀ ಇಲ್ಲ ಅಂದ್ರೆ ಇವತ್ತು ಉಪವಾಸ ನೋಡ್ ನಾನು. ಅವಾಗ ಮುದುಕಿ ಅಂತೀಯಪ್ಪ, ನನ್ನ ಮನೆಗೆ ಬಂದು ಉಪವಾಸ ಯಾಕೆ ಹೋಗ್ತಿ ತಡಿ ಅಂತ ಮಕ್ಕಳು ಒಂದು ಹುಡುಗ ಕುರಿ ಕಾಯ್ತಿತ್ತು. ಆ ಕುರಿ ಕಾಯ ಹೊಲ್ದಾಗ ಹುಡುಗ ಕುರಿ ಕಾಯ್ತಿತ್ತಲ್ಲ, ಮುದುಕಿ ಹೋಗಿಲ್ಲ, ನನ್ನ ಮನೆಗೆ ಒಬ್ಬ ಸನ್ಯಾಸಿ ಬಂದಾನ, ಒಂದ್ ಸ್ವಲ್ಪ ಹಾಲು ಕೊಡು ಅಂತ ಪಾಪ ಕುರಿ ಕಾಯ ಹುಡುಗ ಮುದುಕಿಗೆ ಹಾಲು ಕೊಟ್ಟ. ಒಂದು ಗಡಿಗೆ ತುಂಬಾ ಹಾಲು ಕೊಟ್ಟ. ಆ ಮುದುಕಿ ತಲೆ ಮೇಲೆ ಗಡಿಗೆ ಇಟ್ಕೊಂಡು ಗುಡಿಸಿಲ್ ಕಡೆ ಬರ್ತಿತ್ತು. ಇಷ್ಟು ಒಂದು ಸ್ವಲ್ಪ ದೂರ ಇತ್ತ ನಿಮ್ ಗುಡಿ, ತೇರ್ನಿಂದ ಇಲ್ಲಿವರೆಗೆ ಇತ್ತು ಜಾಗ. ಅದು ತಲೆ ಮ್ಯಾಲ ಗಡಿಗ್ಯಾಗ ಹಾಲು ಇಟ್ಕೊಂಡು ಬರುವಾಗ ಮ್ಯಾಲ ಒಂದು ಹದ್ದ ಹಾವಿನ ಹಿಡ್ಕೊಂಡು ಹೊಂಟಿತ್ತ. ಬಾಲ ಹಿಡ್ಕೊಂಡು ಹೊಂಟಿತ್ತಲ್ಲ, ಆ ಹಾವಿನ ಅಲ್ಲಿನ ವಿಷ ಈ ಗಡಿಗ್ಯಾಗ ಬಿತ್ತು. ಅದು ಮುದಿಕ್ ತಂದ ಹಾಲು ಕಾಸ್ತು, ಹಾಲು ಕಾಸಿ ಸನ್ಯಾಸಿ ಕೊಟ್ಟು, ಸನ್ಯಾಸಿ ಕೊಟ್ಟ ಕೂಡಲೇ ಅದು ಕುಡಿದು ಹೋಗಿ ಆಶ್ರಮಕ್ಕೆ ಹೋಗಿ ಕುಡಿದು ಬಾಯಾಗ ಬಿಡಕ್ ಬಂದು ಸನ್ಯಾಸಿ ಸತ್ತು ಕೂಡಲೇ ಊರನ್ ಮಂದೆಲ್ಲ ಕೂಡಿಬಿಟ್ರು. ಇದು ಮುದಿಕ್ ಏನೋ ಮಾಡೈತದು, ಸ್ವಾಮಿಗೆ ಏನ್ರ ಬಂಗಾರ ಗಿಂಗಾರ ಆಸಕ್ತಿ ಬಿದ್ದಿಗಿದ್ದೈತೇನೆ ಅಂತ ತಿಳ್ಕೊಂಡು ಮುದುಕಿಗೆ ಬೈದೆಲ್ಲ. ಆ ಮುದುಕಿ ಹೇಳ್ತು, ನಾ ಏನ್ ಮಾಡ್ಲಿ, ನನಗ್ ಗೊತ್ತಿಲ್ಲ ಇದು, ಅವ ಕುರಿಕಾಯ ಹುಡುಗ ಹಾಲು ಕೊಟ್ಟಾನ, ತಗೊಂಡು ಬಂದಿಲ್ಲ ನಾವು ಅಷ್ಟೇ. ಅವ್ರು ಊರನ್ ಮಂದಿ ಕುರಿಕಾಯ ಹುಡುಗ ಬಡದ್ರು, ಪಾಪ ಅದು ಹುಡುಗ ಸತ್ತು ಹೋಗ್ತದೆ. ಈ ಕುರಿಕಾಯ ಮುದುಕಿಗೆ ಬೈದ್ರು, ಇದು ಮುದುಕಿಗೆ ಬೈದ್ರು, ಅದು ಎದಿ ಹೊಡ್ಕೊಂಡು ಮುದುಕಿ ಸತ್ತು. ಪಾಪ ಸನ್ಯಾಸಿ ಇದ್ನಲ್ಲ, ಅವನಿಗೆ ಊಟಕ್ಕೆ ಬಡದು ಕುಂದರ್ಸಿದ್ರು. ಊರನ್ ಮಂದೆಲ್ಲ ಊರ್ ಸುದ್ದಿ ಎಲ್ಲ ಮಾತಾಡಕತ್ತ, ಅವ್ರು ತಪ್ಪು ಮಾಡಿದ್ರು, ಇವ್ರು ತಪ್ಪು ಮಾಡಿದ್ರ ಅಂತ ಕಟ್ಟಿಗೆಲ್ಲ ಮಂದಿ ಕುಂತು ಬಿಡ್ತು. ಇಲ್ಲಿ ಮುದುಕಿ ಸತ್ತು, ಅದು ಮ್ಯಾಲ ಹೋತು. ಕುರಿಕಾಯ ಹುಡುಗ ಬಡದಿದ್ರಲ್ಲ, ಅದು ಸತ್ತು, ಅದು ಮ್ಯಾಲ ಹೋತು. ಅದು ಹದ್ದೇನು ಹಿಡ್ಕೊಂಡು ಬಂದಿತ್ತಲ್ಲ ಹಾವಿಗೆ, ಹಾವು ಕಡಿತು. ಹಾವು ಕಡ್ದಿದ್ದಕ್ಕ ವಿಷಯ ಹದ್ದು ಸತ್ತು. ಅದು ಕಡ್ದ ಕೂಡಲೇ ಹತ್ತು ಮ್ಯಾಲಿನ ಕೆಳಗ್ ಬಿದ್ದು ಬಿಡುತ್ತೆ ಹಾವಿಗೆ. ಅದು ಕೆಳಗ್ ಬಿದ್ದ ಹಾವು ಸತ್ತು. ಮುದುಕಿ ಸತ್ತು, ಕುರಿಕಾಯ ಹುಡುಗ ಸತ್ತ, ಹಾವು ಸತ್ತು, ಹದ್ದು ಸತ್ತಲ್ಲ, ನಾಲ್ಕು ಮ್ಯಾಲ ಹೋದು. ಅಲ್ಲಿ ಚಿತ್ರಗುಪ್ತರ ಹತ್ರ ಲೆಕ್ಕ ನಡೀತು. ಈ ಸನ್ಯಾಸಿ ಹೆಂಗ್ ಸತ್ನಲ್ಲ ಪಾಪ, ಈ ಸನ್ಯಾಸಿಗೆ ಸಹಾಯ ಪಡೆದಿದ್ದು ಪಾಪ ಯಾರ ಅಕೌಂಟಿಗೆ ಹಾಕಬೇಕು? ಇದನ್ನ ಯಾರ ಅಕೌಂಟಿಗೆ ಹಾಕಬೇಕು ಅಂದ್ರೆ, ಫಸ್ಟ್ ಮುದುಕಿ ಇತ್ತಲ್ಲ, ಮುದುಕಿಗೆ ತಗೊಂಡ್ರು ಅವ್ರು. ಈ ಮುದುಕಿ ಅಕೌಂಟಿಗೆ ಹಾಕಿ ಹಾಲು ಕುಡಿಸ್ಬೇಕು, ಅವಕಿಗೆ ಬರ್ಬೇಕಿದ್ರು ಪಾಪ. ಆ ಮುದುಕಿ ಅಂತೂ ನಾನೇನ್ ಮಾಡಿ ನಿರಾಪರಾಧಿ ಅದೇನಿ, ಭಿಕ್ಷಾ ಕೇಳ್ದ, ಹಾಲು ತರಕ್ ಹೋಗಿದ್ದೆ, ನನ್ನ ಅಕೌಂಟಿಗೆ ಯಾಕೆ ಹಾಕ್ತಿರಿ ಪಾಪ, ಅವ ಹಾಲು ಕೊಟ್ಟವನ ಅಕೌಂಟಿಗೆ ಹಾಕ್ರಿ ಅಂದ್ಲಕ್ಕೆ ಮುದುಕಿ. ಅದು ಅವ್ರು ಹೌದಂದ್ರೆ ಕರೆಕ್ಟ್, ಮುದುಕಿ ಏನ್ ತಪ್ಪಿಲ್ಲ, ಬಿಟ್ಬಿಡ್ರಿ. ಹಾಲು ಕೊಟ್ಟಾನಲ್ಲಿ ಹುಡುಗನ ಅಕೌಂಟಿಗೆ ಸನ್ಯಾಸಿ ಸತ್ತಿದ್ದು ಸಹಾಯ ಪಡೆದಿದ್ರು ಪಾಪ, ಹುಡುಗನ ಅಕೌಂಟಿಗೆ ಹಾಕ. ಅವ ಕುರಿಕಾಯ ಹುಡುಗಂದ, ನಂದೇನ್ ತಪ್ಪೈತಿದ್ರಾಗ, ಹಾಲು ಕೇಳ ಮುದುಕಿ ಕೊಟ್ಟೆ. ಅದು ಹದ್ದ ಹಾವಿನ ಹಿಡ್ಕೊಂಡು ಹೊಂಟೈತಲ್ಲ, ಹಾವು ವಿಷ ಕೆಡವೈತಿ. ನನಗ್ಯಾಕೆ ಅಕೌಂಟಿಗೆ ನನ್ನ ಈ ಪಾಪ ಸನ್ಯಾಸಿಗೆ ಸಹಾಯ ಪಡೆದಿದ್ದು ಪಾಪ ನನ್ನ ಅಕೌಂಟಿಗೆ ಅಲ್ಲ, ಹಾವಿನ ಅಕೌಂಟಿಗೆ ಹಾಕ್ರಿ, ಅದು ವಿಷ ಬೆಳೆಸೈತಿ ಅಂತ. ಖರೆ ಐತಿ, ಹಂಗಾದ್ರ ಹಾವಿನ ಹೆಸರಲ್ಲೇ ಬರದ್ ಬಿಡ್ರಿ ಇದನ್ನ ಅಂತ. ಅದು ಹಾವಂತೂ ಅಲ್ರಿ, ನಮ್ದೇನ್ ತಪ್ಪೈತಿ, ನಮ್ಮ ಹೆಸರಿಗೆ ಈ ಪಾಪ ನಮ್ಮ ಅಕೌಂಟಿಗೆ ಯಾಕೆ ಜಮಾ ಮಾಡ್ತೀವಿ? ನಾವು ಸುಮ್ಮನೆ ಬುದ್ಧಿನ್ಯಾಗ ಹೊಂಟಿದ್ವಿ, ಅದು ಹತ್ತು ಬಂದು ಬಾಲ ಹಿಡಿದು ನಮ್ದು ಎಳ್ಕೊಂಡು ಹೋದ ಮೇಲೆ, ಅದು ಮತ್ತೆ ಬಾಲ ಹಿಡಿದಕ್ಕೆ ನಮ್ ತಲೆ ಕೆಳಗಾಗಿ ಅದು ವಿಷ ಬಿದ್ದೈತಿ, ನಮ್ಮ ಅಕೌಂಟಿಗೆ ಇಲ್ರಿ, ಹದ್ದಿನ ಅಕೌಂಟಿಗೆ ಹಾಕ್ರಿ ಅಂತ ಅದು ಹೇಳುದು. ಅವ್ರಂದ್ರು ಖರೆ ಹದ್ದಿನ ಅಕೌಂಟಿಗೆ ಬಾರ್ದು ಬಿಡ್ರಿ ಅಂದ್ರೆ ಚಿತ್ರಗುಪ್ತರೆಲ್ಲ. ಅದು ಹದ್ದಂತೂ ಅಲ್ಲ, ನಮ್ಮ ಅಕೌಂಟಿಗೆ ಯಾಕೆ ಹಾಕ್ತೀರಿ ನೀವು? ಹಾವು ತಿಂದು ಬದುಕಂತ ನಮ್ಗೆ ನ್ಯಾಷನಲ್ ಪರ್ಮಿಟ್ ಕೊಟ್ಟಿರಿ, ನೀವು ಬದುಕಬೇಕು ಹೆಂಗ? ನಾವು ಹಾವು ತಿಂದು ಬದುಕಂತನ ಹೇಳಿರಿ, ಅದಕ್ಕೆ ನಮ್ಮ ಅಕೌಂಟಿಗೆ ಹಾಕಕ್ ಬರಂಗಿಲ್ಲ. ಇದು ಅವ್ರು ಚಿತ್ರಗುಪ್ತರಿಗೆ ವಿಚಿತ್ರ ಆಗ್ತಿದ್ರು. ಅಲ್ಲ, ಈ ಸನ್ಯಾಸಿ ಸತ್ತಿದ್ದಂತೂ ಖರೆ, ಸಹಾಯ ಪಡೆದಿದ್ದು ಖರೆ, ಇದು ಪಾಪ ಯಾರ ಅಕೌಂಟಿಗೆ ಹಾಕಬೇಕು? ಈ 4 ಮಂದಿ ಅಂತೂ ಬ್ಯಾಡ ಅಂತಾರ, ಮತ್ ಯಾರ ಅಕೌಂಟಿಗೆ ಹಾಕಬೇಕು ಅಂತ ವಿಚಾರ ಮಾಡಕತ್ರು. ಅವಾಗ ಒಬ್ಬ ಶಾಣೆ ಮನುಷ್ಯ ಹೇಳಿದ, ನೋಡು, ಇವ್ರು 4 ಮಂದಿಗೆ ಹಾಕಬೇಡ್ರಿ,
ಈ ಊರ ಕುಂತು ಸನ್ಯಾಸಿ ಮುದುಕಿ ಕುರಿಕಾಯ ಹುಡುಗ ಊರು ಸುದ್ದಿ ಮಾತಾಡಕತ್ತಾರಲ್ಲ ಅವ್ರ ಅಕೌಂಟಿಗೆ ಜಮಾ ಮಾಡಿಬಿಡ್ರಿ. ಅದಕ್ಕ ನಿಮ್ಮಲ್ಲಿ ಒಂದು ಗಾದಿ ಮಾತಿಲ್ಲ, ಮಾಡಿದವ್ರ ಪಾಪ ಆಡ್ದವ್ರ ಬಾಯ. ಮಾಡಿದವ್ರು ಒಬ್ರು ಅವ್ರು ಮಾಡಿದ ಪಾಪ ಆಡಿದ್ದಕ್ಕೆ ನಮ್ಮ ಅಕೌಂಟಿಗೆ ಜಮಾ ಆಗುತ್ತೆ ನೋಡಿ. ಅದಕ್ಕೆ ಇನ್ನೊಬ್ಬರ ಬಗ್ಗೆ ಯಾಕೆ ಮಾತಾಡಬಾರ್ದು ಅಂದ್ರೆ, ಯಾರ ಪಾಪ ಮಾಡಲಕ್ಕ ಅವ್ರು ಮಾಡಿದ ಪಾಪ ನೀ ಆಡ್ದಿ ಅಂದ್ರೆ ಮಾಡ್ದವನಿಗಿಲ್ಲ, ಆಡ್ದವನ ಅಕೌಂಟಿಗೆ ಜಮಾ ಆಗ್ತೈತಿ. ಅದಕ್ಕೆ ಮಾಡ್ದವನ ಪಾಪ ಆಡ್ದವನ ಬಾಯ. ಎಷ್ಟು ಚಂದ ನಮ್ಮ ಹಿರಿಯರು. ನಮ್ಮಲ್ಲಿ ವೇದ ಸುಳ್ಳಾಗಬಹುದು, ಗಾದೆ ಸುಳ್ಳಾಗೋದಿಲ್ಲ ಅಂತ.